Hello everyone, welcome to Navras Math Tutorials. Exercise number 8.2, third question. ನೋಡಿ ಏನ್ ಕೊಟ್ಟಿದ್ದಾರೆ, ABCD is a rectangle and PQR and S are midpoints of the sides AB, BC, CD and DA respectively. Show that the quadrilateral PQRS is a rhombus ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ ABCD ಇದೇನಿದೆಯಲ್ಲ ಇದು ರೆಕ್ಟಾಂಗಲ್ ಅಂತ ಕೊಟ್ಟಿದ್ದಾರೆ. ಇನ್ನು PQRS ಆರ್ ಮಿಡ್ ಪಾಯಿಂಟ್ಸ್ ಆಫ್, ನೋಡಿ P AB ಗಿದೆ ಮಿಡ್ ಪಾಯಿಂಟ್, ಅದೇ ರೀತಿ Q BC ಗಿದೆ, R CD ಗಿದೆ, S DA ಗಿದೆ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಈಗ ಏನಾಗಿದೆ, ಶೋ ದಟ್ ದ ಕ್ವಾಡ್ರಿಲ್ಯಾಟ್ರಲ್, ಇಲ್ಲಿ ಒಳಗಡೆ PQRS ಒಂದು ಕ್ವಾಡ್ರಿಲ್ಯಾಟ್ರಲ್ ಆಗಿದೆ ಅಲ್ವಾ, ಅದು ರಾಂಬಸ್ ಅಂತ ಶೋ ಮಾಡಿ ಅಂತ ಹೇಳಿದ್ದಾರೆ. ರಾಂಬಸ್ ಅಂತ ಶೋ ಮಾಡೋಕೆ ಏನಿರುತ್ತೆ, ರಾಂಬಸ್ ಪ್ರಾಪರ್ಟಿ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ ಅಲ್ವಾ. ಸೊ ಅದನ್ನ ನಾವು ಶೋ ಮಾಡಿದ್ರೆ ರಾಂಬಸ್ ಅಂತ ಪ್ರೂವ್ ಮಾಡಿದ ಹಾಗೆ. ಅದಕ್ಕೂ ಮುಂಚೆ ನಾವು ಅದನ್ನ ಪ್ರೂವ್ ಮಾಡೋದಕ್ಕೆ ಮುಂಚೆ ನಾವು ಅದನ್ನ ಒಂದು ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಪ್ಯಾರಲೋಗ್ರಾಮ್ ಆದ್ರೆ ಆಮೇಲೆ ನಾವು ಅದನ್ನ ರಾಂಬಸ್ ಅಂತ ಪ್ರೂವ್ ಮಾಡ್ಬೋದು. ಸೊ ಅದಕ್ಕೆ ನೋಡಿ ನಾನು ಜಾಯಿನ್ AC ಮಾಡಿದ್ದೀನಿ, ಇನ್ನು BD ಮಾಡಿದ್ದೀನಿ. ಅದಕ್ಕೆ ಬರೆಯೋಣ, ಜಾಯಿನ್ AC ಅಂಡ್ BD. ಓಕೆ, ಯಾಕೆ ಜಾಯಿನ್ ಮಾಡಿದ್ದೀನಿ ಅಂದ್ರೆ ನಾವು ಮಿಡ್ ಪಾಯಿಂಟ್ ಥಿಯರಮ್ ಅಪ್ಲೈ ಮಾಡಿ ನಾವು ಪ್ರೂವ್ ಮಾಡ್ಬೋದು. ಓಕೆ, ಸೊ ನೋಡಿ ಈಗ ನಾವು ಜಾಯಿನ್ ಮಾಡಿರೋದ್ರಿಂದ ಇಲ್ಲೊಂದು ಟ್ರಯಾಂಗಲ್ ಆಗತ್ತಲ್ವಾ, ನೋಡಿ ಟ್ರಯಾಂಗಲ್ ABC ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ABC ಮಿಡ್ ಪಾಯಿಂಟ್ ಥಿಯರಮ್ ಓದಿದಿರಲ್ವಾ. ಸೊ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, PQ is parallel to AC. ಯಾಕೆ, P and Q are mid points ಅಲ್ವಾ. ಫಸ್ಟ್ ನಾವು P and Q are mid points ಅಂತ ಬರೆಯೋಣ. P and Q are mid points of P ಯಾವ್ದಕ್ಕಿದೆ, ಫಸ್ಟ್ P ಬರ್ದಿದೀವಲ್ವಾ. ಸೊ P ಯಾವ್ದಕ್ಕಿದೆ, AB ಗಿದೆ, AB ಬರಿಬೇಕು. ಅಂಡ್ Q ಯಾವ್ದಕ್ಕಿದೆ, BC ಗಿದೆ. ಓಕೆ, P and Q are ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ ಆಗಿದ್ರೆ ಅವಾಗ ಏನಾಗತ್ತೆ, ಈ ಟ್ರಯಾಂಗಲ್ ಅಲ್ಲಿ ಈ ಟೂ ಸೈಡ್ಸ್ ಗೆ ಇದು ಮಿಡ್ ಪಾಯಿಂಟ್ಸ್. ಆಗ PQ ಈಸ್ ಪ್ಯಾರಲಲ್ ಟು AC ಆಗತ್ತೆ ಅಲ್ವಾ. ಇದನ್ನ ನಾವು ಮಿಡ್ ಪಾಯಿಂಟ್ ಥಿಯರಮ್ ಅಲ್ಲಿ ಓದಿದ್ವಿ. ಸೊ ಬರೆಯೋಣ, PQ ಈಸ್ ಪ್ಯಾರಲಲ್ ಟು AC. ಇನ್ನು PQ ಈಸ್ ಹಾಫ್ ಆಫ್ AC ಇರುತ್ತೆ, ಅದನ್ನು ಮಿಡ್ ಪಾಯಿಂಟ್ ಥಿಯರಮ್ ಹೇಳುತ್ತಲ್ವಾ. ಸೊ ಅದನ್ನು ಬರೆಯೋಣ, PQ is equals to half of AC. ಎರಡಕ್ಕೂ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ ಈ ಟ್ರಯಾಂಗಲ್ ತಗೋಣ, ಈಗ ABC ತಗೊಂಡಿದ್ವಲ್ಲ, ಈಗ ADC ತಗೊಳ್ಳೋಣ. ಓಕೆ, ಇನ್ ಟ್ರಯಾಂಗಲ್ ADC ಇಲ್ಲಿ S ಅಂಡ್ R ಮಿಡ್ ಪಾಯಿಂಟ್ಸ್ ಅಲ್ವಾ. ನೋಡಿ S AD ಗಿದೆ, R DC ಗಿದೆ, ಅದನ್ನೇ ಬರೆಯೋಣ. R ಅಂಡ್ S ಆರ್ ಮಿಡ್ ಪಾಯಿಂಟ್ಸ್. ಮಿಡ್ ಪಾಯಿಂಟ್ಸ್ ಆಫ್ R ಯಾವ್ದಕ್ಕಿದೆ, ಫಸ್ಟ್ R ಬರ್ದಿದ್ದೀನಿ. ಸೊ CD ಅಂಡ್ SAD ಆಯ್ತಾ. ಈಗ ನೋಡಿ ಈ ಮಿಡ್ ಪಾಯಿಂಟ್ಸ್ ಇದ್ರೆ ಈಗ ಏನಾಗತ್ತೆ, RS ಈಸ್ ಪ್ಯಾರಲಲ್ ಟು AC ಆಯ್ತಲ್ವಾ. ಸೊ ಅದನ್ನೇ ಬರೆಯೋಣ, RS ಈಸ್ ಪ್ಯಾರಲಲ್ ಟು AC. ಅದೇ ರೀತಿ RS ಈಸ್ ಹಾಫ್ ಆಫ್ AC ಆಗುತ್ತಲ್ವಾ. ಯಾಕೆ, ಇವೆರಡಕ್ಕೂ ಸೇಮ್ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಸೊ RS ಈಸ್ ಈಕ್ವಲ್ಸ್ ಟು ಹಾಫ್ ಆಫ್ AC. ಎರಡಕ್ಕೂ ರೀಸನ್ ಬೈ ಮಿಡ್ ಪಾಯಿಂಟ್ ಥಿಯರಮ್. ಓಕೆ, ಈಗ ನೋಡಿ ಈಗ ಫಸ್ಟ್ ಅದ್ರಲ್ಲಿ ಏನ್ ಪ್ರೂವ್ ಮಾಡಿದ್ವಿ, PQ ಇಸ್ ಪ್ಯಾರಲಲ್ ಟು AC ಇದೆ, PQ ಇಸ್ ಪ್ಯಾರಲಲ್ ಟು AC ಇದೆ. ಈ ಸೆಕೆಂಡ್ ಇದ್ರಲ್ಲಿ ನೋಡಿ RS ಆರ್ SR ಈಸ್ ಪ್ಯಾರಲಲ್ ಟು AC ಇದೆ. ಅಂದ್ರೆ AC ಗೆ PQ ಪ್ಯಾರಲಲ್ ಇದೆ, SR ಪ್ಯಾರಲಲ್, ಅಂದ್ಮೇಲೆ PQ ಇಸ್ ಪ್ಯಾರಲಲ್ ಟು SR ಆಗತ್ತೆ ಅಲ್ವಾ. ಸೊ ಅದನ್ನೇ ಬರೆಯೋಣ, ಫ್ರಮ್ 1
ಅಂಡ್ 2. ನೋಡಿ, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎ ಸಿ ಇದೆ, ಇಲ್ಲಿ ಆರ್ ಎಸ್ ಇಸ್ ಪ್ಯಾರಲಲ್ ಟು ಎ ಸಿ ಇದೆ, ಅಂದ್ರೆ ಎ ಸಿ ಕಾಮನ್ ಇದೆ ಇಲ್ಲಿ. ಸೊ ಇವೆರಡೂ ಪ್ಯಾರಲಲ್ ಆಗ್ತವೆ. ದೇರ್ ಫಾರ್ ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಆರ್ ಎಸ್ ಅಲ್ವಾ. ಈಗ ನೋಡಿ, ಪಿ ಕ್ಯೂ ಈಸ್ ಹಾಫ್ ಆಫ್ ಎ ಸಿ ಇದೆ, ಈ ಪಿ ಕ್ಯೂ ಹಾಫ್ ಆಫ್ ಎ ಸಿ ಇದೆ ಅಂತ ತೋರಿಸಿದ್ವಿ. ಇಲ್ಲಿ ಆರ್ ಎಸ್ ಆಲ್ಸೋ ಹಾಫ್ ಆಫ್ ಎ ಸಿ ಇದೆ. ನೋಡಿ, ವೆನ್ ಆರ್ ಎಚ್ ಎಸ್ ಆರ್ ಈಕ್ವಲ್, ಎಲ್ ಎಚ್ ಎಸ್ ಮಸ್ಟ್ ಬಿ ಈಕ್ವಲ್ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್ ಅಲ್ವಾ. ಈಗ ನೋಡಿ, ನಾವು ಹಿಂದೆ ಕೂಡ ಮಾಡಿದೀವಲ್ವಾ. ನೋಡಿ, ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಆರ್ ಎಸ್ ಅಂಡ್ ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಆರ್ ಎಸ್ ಇದೆ. ಸೊ ನಾವೇನ್ ಹೇಳ್ಬೋದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಹೇಳ್ಬೋದು ಅಲ್ವಾ. ದೇರ್ ಫೋರ್ ಪಿ ಕ್ಯೂ ಆರ್ ಎಸ್ ಈಸ್ ಎ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದ್ವಿ, ಆಯ್ತಾ. ಈಗ ಈ ಟ್ರಯಾಂಗಲ್ ತಗೋಣ, ಟ್ರಯಾಂಗಲ್ ಬಿ ಸಿ ಡಿ. ನೋಡಿ, ಈ ಟ್ರಯಾಂಗಲ್ ತಗೋಣ. ಯಾಕೆ ಅಂತಂದ್ರೆ ನೋಡಿ, ನಾವು ಈ ಅಡ್ಜಸೆಂಟ್ ಸೈಡ್ಸ್ ಈ ಪ್ಯಾರಲೋಗ್ರಾಮ್ ಪ್ರೂವ್ ಮಾಡಿದೀವಲ್ವಾ, ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ ಅಲ್ವಾ. ನಾವು ಈಗ ಏನ್ ಮಾಡೋಣ, ಅಡ್ಜಸೆಂಟ್ ಸೈಡ್ಸ್ ಈಕ್ವಲ್ ಅಂತ ತೋರಿಸ್ಬಿಟ್ರೆ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಅಂತ ತೋರಿಸಿದ್ರೆ ಏನಾಗುತ್ತೆ, ಈ ಪಿ ಕ್ಯೂಗೆ ಅಪೋಸಿಟ್ ಎಸ್ ಆರ್ ಕೂಡ ಈಕ್ವಲ್ ಇರ್ತವೆ, ಯಾಕಂದ್ರೆ ಪ್ಯಾರಲೋಗ್ರಾಮ್ ಅಂತ ಪ್ರೂವ್ ಮಾಡಿದೀವಿ. ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಪಿ ಎಸ್ ಇರುತ್ತೆ ಅಲ್ವಾ. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇರ್ತವೆ. ಸೊ ಎರಡು ಅಡ್ಜಸೆಂಟ್ ಸೈಡ್ಸ್ ತೋರಿಸ್ಬಿಟ್ರೆ ಈಕ್ವಲ್ ಅಂತ, ಆಲ್ ಸೈಡ್ಸ್ ಈಕ್ವಲ್ ಆದಂಗೆ ಆಗತ್ತೆ. ಸೊ ಅವಾಗ ನಾವು ರಾಂಬಸ್ ಅಂತ ಪ್ರೂವ್ ಮಾಡ್ತೇವೆ. ಸೊ ಪಿ ಕ್ಯೂ, ಈಗ ಟ್ರಯಾಂಗಲ್ ಬಿ ಸಿ ಡಿ, ಬಿ ಸಿ ಡಿ ಇಲ್ಲಿ ನೋಡಿ, ಕ್ಯೂ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್. ಕ್ಯೂ ಅಂಡ್ ಆರ್ ಆರ್ ಮಿಡ್ ಪಾಯಿಂಟ್ಸ್ ಆಫ್ ಕ್ಯೂ ಬಿ ಸಿ ಗಿದೆ, ಆರ್ ಸಿ ಡಿ ಇದೆ ಅಲ್ವಾ. ಸೊ ನಾವ್ ಈಗೇನ್ ಹೇಳ್ಬೋದು, ಇವೆರಡು ಮಿಡ್ ಪಾಯಿಂಟ್ಸ್ ಅಂದ್ರೆ ಕ್ಯೂ ಇಸ್ ಪ್ಯಾರಲಲ್ ಟು ಬಿ ಡಿ ಇದೆ ಅಲ್ವಾ, ಕ್ಯೂ ಆರ್. ಸೊ ಬರೆಯೋಣ, ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ ಅಲ್ವಾ. ಇನ್ನು ಒಂದೇನ್ ಹೇಳ್ಬೋದು, ಕ್ಯೂ ಆರ್ ಇಸ್ ಹಾಫ್ ಆಫ್ ಬಿ ಡಿ ಅಲ್ವಾ. ಸೊ ಅದನ್ನು ಬರೆಯೋಣ, ಕ್ಯೂ ಆರ್ ಈಸ್ ಹಾಫ್ ಆಫ್ ಬಿ ಡಿ. ಯಾಕಂದ್ರೆ ಬೈ ಮಿಡ್ ಪಾಯಿಂಟ್ ಥಿಯರಮ್, ಇದನ್ನು ಸೇಮ್ ರೀಸನ್, ಬೈ ಮಿಡ್ ಪಾಯಿಂಟ್ ಥಿಯರಮ್. ಶಾರ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದೀನಿ, ನೀವು ಫುಲ್ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಓಕೆ, ಈಗ ಇಲ್ಲಿ ಪ್ಲೇಸ್ ಇಲ್ಲ, ನಾನು ಸ್ವಲ್ಪ ಲೈನ್ ಹಾಕ್ತೀನಿ. ಈಗ ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ, ಅದನ್ನ ಹಾಗೆ ಬರೆಯೋಣ, ಕ್ಯೂ ಆರ್ ಈಸ್ ಪ್ಯಾರಲಲ್ ಟು ಬಿ ಡಿ. ಈಗ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಇದೆ ಅಲ್ವಾ. ನಾವು ನೋಡಿ, ಈ ಬಿ ಡಿ ಏನಿದೆ ಅಲ್ವಾ, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಡಿ ಆಗುತ್ತಲ್ವಾ. ಯಾಕೆ, ಡಯಾಗ್ನಲ್ಸ್ ಆಫ್ ರೆಕ್ಟ್ಯಾಂಗಲ್. ಅವು ರೆಕ್ಟ್ಯಾಂಗಲ್ ಅಲ್ಲಿ ಟೂ ಡಯಾಗ್ನಲ್ಸ್ ಯಾವಾಗ್ಲೂ ಈಕ್ವಲ್ ಇರ್ತವೆ ಅಲ್ವಾ, ಅದು ಪ್ರಾಪರ್ಟಿ ರೆಕ್ಟ್ಯಾಂಗಲ್ದು. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಬಿ ಡಿ ಬದಲು ನಾವು ಎ ಸಿ ಬರ್ಕೋಬಹುದು. ನೋಡಿ, ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಇದೆ ಅಲ್ಲ, ಇಲ್ಲಿ ಇದ್ದಿದ್ದನ್ನೇ ಇಲ್ಲಿ ಬರ್ತಿದ್ದೀನಿ. ಆದ್ರೆ ಈ ಇನ್ನೊಂದು ಸ್ಟೆಪ್ ಅಲ್ಲಿ ನಾನೇನ್ ಬರೀತೀನಿ, ಬಿ ಡಿ ಬದಲು ಎ ಸಿ ಬರೀತೀನಿ. ಯಾಕೆ, ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಸಿ ಇದೆ, ಯಾವ್ದಾದ್ರು ಬರಿಬಹುದಲ್ವಾ. ಸೊ ಬರೀತೀನಿ, ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಬಿ ಡಿ ಬರೆಯೋ ಬದಲು ಎ ಸಿ. ಸೊ ಬ್ರಾಕೆಟ್ ಅಲ್ಲಿ ಬರೆಯೋಣ, ಬಿ ಡಿ ಇಸ್ ಈಕ್ವಲ್ಸ್ ಟು ಎ ಸಿ. ಯಾಕೆ, ಡಯಾಗ್ನಲ್ಸ್ ಆಫ್ ರೆಕ್ಟ್ಯಾಂಗಲ್ಸ್ ಆರ್ ಈಕ್ವಲ್. ಆಯ್ತಾ. ಈಗ ಇದನ್ನ 3 ಅಂತ ಬರೆಯೋಣ. ನೋಡಿ, ಒನ್ ನಲ್ಲಿ ಏನ್ ಬರ್ಕೊಂಡಿದೀವಿ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಅಂತ ಬರ್ಕೊಂಡಿದೀವಿ. ಇಲ್ಲಿ ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ಎ ಸಿ ಅಂತ ಬರ್ಕೊಂಡಿದೀವಿ. ಅಂದ್ರೆ ಆರ್ ಎಚ್ ಎಸ್ ಎರಡಕ್ಕೂ ಈಕ್ವಲ್ ಇದಾವಲ್ವಾ. ಸೊ ಆರ್ ಎಚ್ ಎಸ್ ಈಕ್ವಲ್ ಇದ್ರೆ ನಾವು ಎಲ್ ಎಚ್ ಎಸ್ ಕೂಡ ಈಕ್ವಲ್ ಆಗತ್ತಲ್ವಾ. ಸೊ ಅದನ್ನೇ ಬರೆಯೋಣ, ಫ್ರಮ್ 1 and 3. 1 ನಲ್ಲಿ ಏನಿದೆ, ಪಿ ಕ್ಯೂ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ.
3 ನಲ್ಲಿ ಏನಿದೆ ಕ್ಯೂ ಆರ್ ಇಸ್ ಈಕ್ವಲ್ಸ್ ಹಾಫ್ ಎ ಸಿ ಇದೆ. ಆರ್ ಎಚ್ ಎಸ್ ಬಿಟ್ಬಿಡಿ, ಎಲ್ ಎಚ್ ಎಸ್ ಒಂದೇ ತಗೊಳ್ಳಿ. ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್. ಅಂದ್ರೆ ನೋಡಿ, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಆಯ್ತು. ಪಿ ಕ್ಯೂ ಇಸ್ ಈಕ್ವಲ್ಸ್ ಕ್ಯೂ ಆರ್ ಆದ್ರೆ ಪಿ ಕ್ಯೂ ಇದ್ದಷ್ಟೇ ಆರ್ ಎಸ್ ಇರತ್ತೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಕ್ಯೂ ಆರ್ ಇದ್ದಷ್ಟೇ ಪಿ ಎಸ್ ಇರತ್ತೆ, ಅಪೋಸಿಟ್ ಸೈಡ್ಸ್ ಆಫ್ ಪ್ಯಾರಲೋಗ್ರಾಮ್. ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್ ಆಯ್ತಲ್ವಾ. ಸೊ ನಾವೇನ್ ಹೇಳ್ಬೋದು ನೋಡಿ, ಇಲ್ಲಿ ಬರೀತೀನಿ. ಸೊ adjacent sides of parallelogram PQRS are equal. ಅಲ್ವಾ? ಸೊ PQRS adjacent sides are equal ಅಂತಂದ್ರೆ ನಾವೇನ್ ಹೇಳ್ಬೋದು, all sides are. ಸೊ all sides are equal ಆಯ್ತು. Therefore PQRS is a rhombus. ಇದನ್ನೆಲ್ವಾ ಅವ್ರು ಪ್ರೂವ್ ಮಾಡಕ್ ಹೇಳಿದ್ದು, ಶೋ ಮಾಡಿ ಅಂತ. PQRS is a rhombus ಅಂತ. ಸೊ ಶೋ ಮಾಡಿ. ಓಕೆ, ಈಗ ನೆಕ್ಸ್ಟ್ ಒನ್.